ಹೆಲೋ ಎವ್ರಿವನ್. ಎಲ್ಲರೂ KS ಮೈನ್ಸ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಕೊನೆಗೆ ಹೊಸ ವರ್ಷನೇ ಬಂದೋಯ್ತು. ಬಟ್ KS ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ನನಗೆ ಪ್ರತಿ ದಿವಸ ಸುಮಾರು 100 ಮೆಸೇಜ್ಗಳು ಬರ್ತಿದ್ದಾವೆ. ಸರ್ ರಿಸಲ್ಟ್ಸ್ ಯಾವಾಗ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಿದ್ದೀರಾ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. KS ರಿಸಲ್ಟ್ಸ್ ಬಗ್ಗೆ ಸುಮಾರು ಜನ ಸುಮಾರು ಪ್ರಿಡಿಕ್ಷನ್ ಕೊಟ್ಟರು. ಅದರಲ್ಲಿ ನಾವೊಬ್ರು, ಆದರೆ ಯಾವುದು ಪ್ರಿಡಿಕ್ಷನ್ ಕರೆಕ್ಟ್ ಆಗಿಲ್ಲ. ನನ್ನ ಹತ್ರ ಇವಾಗೂ ಒಂದೆರಡು ಡೇಟ್ಸ್ ಇದ್ದಾವೆ, ಆದರೆ ಅದನ್ನು ನಂಬೋದು ಬಿಡೋದು ನನಗೆ ಡೌಟ್ ಆಗಿದೆ. ಸೊ ನಾವು ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ನಮ್ಮ ಜೊತೆ ಯಾರು ನಿಲ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇವಾಗ ನಮಗೆ ಅಂತೆ ಕಂತೆಗಳು ಬೇಡ. ಕಮಿಂಗ್ ಟು ದ ಸ್ಟ್ರೈಟ್ ಕ್ವಶನ್, ಪ್ರಾಕ್ಟಿಕಲಿ ಒಂದು ಯೋಚನೆ ಮಾಡೋಣ. ಏನಂದ್ರೆ, ಡಿಸೆಂಬರ್ 18, 2025 ವಿಧಾನಸೌಧದಲ್ಲಿ ಮಿನಿಸ್ಟರ್ ಬಸವರಾಜ್ ಅವರು ಆನ್ ಬಿಹಾಫ್ ಆಫ್ CM ಆಫ್ ಕರ್ನಾಟಕ ಹೇಳಿದ್ರು, KS ಇವಾಲ್ಯೂಯೇಷನ್ ಪ್ರೋಸೆಸ್ ವಿಲ್ ಬಿ ಕಂಪ್ಲೀಟೆಡ್ ಇನ್ 20 days ಅಂತ. ಅವತ್ತಿನ ಡೇಟ್ನಿಂದ 20 days ಅಂದರೆ ಜನವರಿ 8ನೇ ತಾರೀಕು ಬರುತ್ತೆ. ಸೊ ಇಷ್ಟು ದಿವಸ ವೆಯ್ಟ್ ಮಾಡಿದ್ರು ರಿಸಲ್ಟ್ಸ್ ಬಂದಿಲ್ಲ ಅಂದರೆ ಏನು ಮಾಡೋದು? ಇದರ ನಡುವೆ ಒಂದು ಗಾಳಿ ಸುದ್ದಿ ಹರಿದಾಡ್ತಿದೆ. ಏನಂದ್ರೆ, KS ಮೈನ್ಸ್ನಲ್ಲಿ ತಮ್ಮ ಅಡ್ರೆಸ್ ಎಕ್ಸ್ಪೋಸ್ ಮಾಡಿದವರು ಅವರಿಗೆ ನೋಟಿಸ್ ಕೊಟ್ಟಾದ ಮೇಲೆ 1 ತಿಂಗಳಾದ ಮೇಲೆ KS ಮೈನ್ಸ್ ರಿಸಲ್ಟ್ಸ್ ಬಿಡ್ತಾರೆ ಅಂತ. ಇಲ್ಲಿ ನೋಡಿ, ಇದೆಲ್ಲ KPSC ಕನ್ವೀನಿಯನ್ಸ್ ಪ್ರಕಾರ ನಡೆಯುತ್ತೆ. ಸೊ ಇದಕ್ಕೆ ಹಾಗೂ KPSC ರಿಸಲ್ಟ್ಸ್ಗೆ ಯಾವುದೇ ಸಂಬಂಧ ಇರೋದಿಲ್ಲ. ಇದಕ್ಕೆ ಒಂದು 2 ಪಾಯಿಂಟ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದೇನಂದ್ರೆ, ರೀಸೆಂಟ್ ಆಗಿ ನಡೆದ KPSC ಗ್ರೂಪ್ B ಎಕ್ಸಾಮ್ಸ್ ಅಲ್ಲಿ ಯಾರು ಈ ತರ ತಮ್ಮ ಅಡ್ರೆಸ್ ಅನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಅವರಿಗೆ ನೋಟಿಸು ಆಫ್ಟರ್ ರಿಸಲ್ಟ್ಸ್ ಹೋಗಿದೆ. ಇದೊಂದು. ಇನ್ನೊಂದೇನಂದ್ರೆ, ಲಾಸ್ಟ್ ಟೈಮ್ ಅಲ್ಲೇ 2018-20 ನಡೆದ KS ಎಕ್ಸಾಮ್ ಅಲ್ಲೇ ಓನ್ಲಿ ಒಂದು 3 ಮೆಂಬರ್ಸ್ ತಮ್ಮ ಅಡ್ರೆಸ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಸೊ ಈ ಬಾರಿ ಅಂತ ದಟ್ಟತನ ಯಾರು ಮಾಡೋದಿಲ್ಲ ಅಂತ ನಾನು ನಂಬಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಅಷ್ಟೊಂದು ಆದ್ರೂ ಒಂದು ಪರಿಜ್ಞಾನ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ಅವರ್ ಪ್ರೈಮರಿ ಕ್ವಶನ್, KS ರಿಸಲ್ಟ್ಸ್ ಯಾವಾಗ? ಅಕಸ್ಮಾತ್ ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡೋದು ಅನ್ನೋದು. ಇದೇ ಸುಮಾರು 5500 ಜನ ಅಪ್ರಾಕ್ಸಿಮೇಟ್ ವಿದ್ಯಾರ್ಥಿಗಳ ತಲೆಯಲ್ಲಿ ಓಡಾಡ್ತಿರೋ ಒಂದು ದೊಡ್ಡ ದಂತ ಪ್ರಶ್ನೆ ಆಗಿದೆ. ಸೊ ನನ್ನ ಹತ್ರ ಇವಾಗ ಸದ್ಯಕ್ಕೆ ಒಂದ್ 2 ಡೇಟ್ಸ್ ಇದಾವೆ. ಅದು ಒಂಥರ ಸೊಲ್ಯೂಷನ್ ಅಂತಾದ್ರೂ ಒಂದು ನೀವು ಹೇಳ್ಕೋಬಹುದು. ಏನಂದ್ರೆ, ಒಂದು ಬಂದಿದೆ ಜನವರಿ 9. ಜನವರಿ 8ನೇ ತಾರೀಕಿಗೆ CM ಅವ್ರು ಹೇಳ್ದಂಗೆ 20 ದಿವಸಗಳು ಕಂಪ್ಲೀಟ್ ಆಗುತ್ತೆ. ಜನವರಿ 9ನೇ ತಾರೀಕು. ಇನ್ನೊಂದು ಡೇಟ್ ಯಾವ್ದಂದ್ರೆ ಜನವರಿ 16ನೇ ತಾರೀಕು. ಈ ಡೇಟ್ ಏನಕ್ಕಂದ್ರೆ, ಮಿನಿಸ್ಟರ್ ಅವರು ಹೇಳ್ದಂಗೆ 20 ದಿವಸನೂ ಕಂಪ್ಲೀಟ್ ಆಗುತ್ತೆ. ಅದರ ಜೊತೆಗೆ 1 ವಾರ ಫಾರ್ KPSC ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಅಂತಾನು ಆಗುತ್ತೆ. ಸೊ ಅದಕ್ಕೆ ಈ ಡೇಟ್. ಅಲ್ಲಿವರೆಗೂ ವೆಯ್ಟ್ ಮಾಡೋದು. ಇಲ್ಲಿವರೆಗೂ ವೆಯ್ಟ್ ಮಾಡೋದು ನಮ್ಮ ಕೆಲಸ ಇರುತ್ತೆ. ಅಷ್ಟೊಂದು ವೆಯ್ಟ್ ಮಾಡಿದ ಮೇಲೇನೂ ರಿಸಲ್ಟ್ಸ್ ಏನಾದರೂ ಬಂದಿಲ್ಲ ಅಂದ್ರೆ ಒಂದ್ಸತಿ ಫಾರ್ಮಲ್ ಆಗಿ ಹೋಗಿ KPSC ಸೆಕ್ರೆಟರಿ ಮೇಡಮ್ ಅನ್ನ ಭೇಟಿ ಮಾಡಿ ನಮ್ಮ ನೋವು ಹಾಗೂ ನಮ್ಮ ಕಂಡೀಷನ್ಸ್ ಅನ್ನೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ಅವರು KS ಪ್ರೊಸೆಸ್ ಅನ್ನ ಫಾಸ್ಟ್ ಮಾಡೋ ಸಾಧ್ಯತೆಗಳು ತುಂಬಾ ಇರುತ್ತವೆ. KS ರಿಸಲ್ಟ್ಸ್ ಅನ್ನು ಬಿಡೋ ಸಾಧ್ಯತೆಗಳು ಇರ್ತದೆ. ಸೊ ಅದಕ್ಕೋಸ್ಕರನೇ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು, ಎಲ್ರೂ ವಾಯ್ಸು ಒಂದಾಗಬೇಕು, ಎಲ್ಲರೂ ಒಗ್ಗಟ್ಟಲ್ಲಿ ಸೇರಬೇಕು. ಅದ್ರಗೋಸ್ಕರ ನಾವು ಆಲ್ರೆಡಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಒಂದು 200 ಜನ ಇದ್ದೀರಾ. ಮತ್ತೆ ಇನ್ನೊಂದು ನಮ್ಮ ಸ್ನೇಹಿತರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಒಂದು 700 ಜನ ಇದ್ದಾರೆ. ಅವರು ನಮ್ಮ ಈ ಒಂದು ಪ್ರೊಸೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಈ 2 ವಾಟ್ಸಪ್ ಗ್ರೂಪ್ಗಳಲ್ಲಿ ಸೇರಿ ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ಸ್ ತಗೋಬೇಕು. ಅಲ್ಲಿ ನಾವು KPSC ಭವನ ಹತ್ರಕ್ಕೆ ಹೋಗ್ಬಿಟ್ಟು ಮಾತಾಡ್ಬೇಕಂದ್ರೆ ಮಿನಿಮಮ್ 100 ಜನ ಆದ್ರೂ ಇರಬೇಕು. 100 ಜನ ಅಂದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ 1000 ಜನ ಇದ್ರೆ ಒಂದು 40-50 ಜನ ಬರೋದು ಕಷ್ಟ ಆಗುತ್ತೆ. ಸೊ ನೋಡೋಣ, ಆದಷ್ಟು ವಾಟ್ಸಪ್ ಗ್ರೂಪನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ಇದೇ ವೀಕಲ್ಲಿ ನಾವು ಟ್ರೈ ಮಾಡೋಣ KPSC ಸೆಕ್ರೆಟರಿ ಮೇಡಮ್ನ ಭೇಟಿ ಆಗಕ್ಕೆ. ನಿಮ್ಮ ಇಶ್ಯೂಸ್ ಏನೇ ಇರಲಿ, ನಿಮ್ಮ ಕಡೆಯಿಂದ ಏನೇ ಒಂದು ಅನಿಸಿಕೆಗಳಿರಲಿ, ವಾಟ್ಸಪ್ ಗ್ರೂಪ್ ಓಪನ್ ಇರುತ್ತೆ, ಅದರಲ್ಲಿ ಡಿಸ್ಕಸ್ ಮಾಡ್ಬೋದು. ಒಂದು ಹೆಲ್ದಿ ಕನ್ವರ್ಸೇಷನ್ ಇಟ್ಕೊಳ್ಳಿ. ಯಾರ ಜೊತೆ ಕಿತ್ತಾಡಕ್ಕೆ ಹೋಗ್ಬೇಡಿ. ಕಿತ್ತಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಮತ್ತೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಆಫೀಸ್ ನಂಬರ್ ಫೋನ್ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಅವ್ರದ್ದು ಸಪ್ರೇಟ್ ಕೆಲಸ ಇರುತ್ತೆ. ಅವ್ರು ಸಪ್ರೇಟ್ ಕೆಲಸ ಏನೇನೋ ಮಾಡ್ಕೊಂತಿರ್ತಾರೆ. ಇಂಥದ್ರಲ್ಲಿ ಇನ್ವಾಲ್ವ್ ಆದ್ರೆ ಆಫೀಸ್ ವರ್ಕ್ ಎಲ್ಲ ಹ್ಯಾಂಪರ್ ಆಗುತ್ತೆ. ಸೊ ನಿಮ್ದು ಏನೇ ಇಶ್ಯೂಸ್ ಇದ್ರೂ ವಾಟ್ಸಪ್ ಗ್ರೂಪಲ್ಲಿ ಡಿಸ್ಕಸ್ ಮಾಡೋಣ. ಈ ತರ ಒಂದು ಆಪರ್ಚುನಿಟಿ ಯಾವುದೇ ಇನ್ಸ್ಟಿಟ್ಯೂಟ್ಸು ಎಲ್ಲಿ ಪ್ರೊವೈಡ್ ಮಾಡಿಲ್ಲ, ಬಟ್ ಎಂಕರೇಜ್ ಇಂಡಿಯಾ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಹಾಗೂ ಈ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀವಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. KS ಮೈನ್ಸ್ ಬರ್ದಿರೋ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.